ಸೊ ಇವಾಗ ರೈಡ್ ಹೋಗುನ. ಡಿಂಪಲ್ ಕೊಡೋಣಪ್ಪ ಇವಂಗ್. ಸರಿಪ್ಪ, ಸರಿ ಸರಿ ಸರಿ. ಆತ್ 100 ಓಕೆ. ಟಚ್ ಆತ್ 100 ಟಚ್ ಆತ್. ರಿವ್ಯೂ ಮಾಡತ್ರ ಮಳಿ ಬರ್ತೈತ್ರಿಪ್ಪ. ಏನನ ಒಟ್ಟು ಯೂಟ್ಯೂಬ್ದಾಗ ರಿವ್ಯೂ ಮಾಡತ್ರ ಸೈಡ್ ತಗೊಂಡೀಗ ಬಾಳ ಜಗ್ಗಾಡ್ಬಿಟ್ಟು ಸ್ವಲ್ಪ 80 ಸ್ಪೀಡ್ ಒಳಗೆ ಹೋಗ್ಬೇಕಾದ್ರೆ ಒಮ್ಮೆ ಬ್ರೇಕ್ ಹೊಡೆದ್ ಬಿಟ್ಟರಿ ಮುಂದಿನ ಸ್ವಲ್ಪ ಶೇಕ್ ಆಗ್ಬಿಡ್ತದ ಹ್ಯಾಂಡಲ್. ನಾನ್ ನಿಮ್ಗೆ ರೆಕಮೆಂಡ್ ಮಾಡೋದು ಏನಂತಂದ್ರೆ, ಇಂಥ ಹೆವಿ ಗಾಡಿ ಹೊಡಿಸ್ಬೇಕಾರೆ ಹ್ಯಾಂಡಲ್ ಶೇಕ್ ಆಗ್ಬಾರ್ದಂತಂದ್ರೆ ಬ್ರೇಕ್ ಹೊಡಕ್ ಹೋಗ್ಬೇಡ್ರಿ ಓವರ್ ಸ್ಪೀಡ್ಸ್ ಒಳಗೆ. ವಾಪಸ್ ಹೋಗ್ಬಿಡು ನೀಗ ಇಲ್ಲಿಂದ. ಬಾಳ ದೂರ ಬಂದ್ಬಿಟ್ವಿ. ಗಾಡಿ ಅದು ಬಾಜು ಗೀಜು ನೋಡಿ ಹೊಳಸ್ಬೇಕು ನೀವು, ಇಲ್ಲಂತಂದ್ರೆ ಯಾವ ಟೈಮ್ದಾಗ ಯಾರು ಬರ್ತಾರ ರೋಡ್ದಾಗ ಅನ್ನೋದು ಗೊತ್ತಾಗಂಗಿಲ್ಲ ನಿಮ್ಗೆ. ಒಂದ್ 120 110 ಸ್ಪೀಡ್ ಅಂತರೂ ಸೋಲ್ ಇಲ್ಲ, ಆರಾಮಾಗಿ ಹೋಗ್ತೈತಂತ ಹೇಳಕ್ ಇಷ್ಟಪಡ್ತೇನೆ. ಶಿಫ್ಟ್ ಅದಾವ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಟ್ಟ. ನಂಗೆ ಹರ್ಟ್ ಆತಲ್ಲ, ಹೋಲ್ ಬಿಡ, ಓವರ್ಟೇಕ್ ಮಾಡೋದು ಬೇಡ. ಮೊದ್ಲ ರೋಡ್ ಸರಿ ಇಲ್ಲ ಅದ್ರಾಗ ಒಂದು ಎಫ್ತ್ ಗೇರ್ದಾಗ ಜಗ್ಗಿ ಬಿಡೋಣ ಆದ್ರೂ ಒಂದ್ಸಲ. ಹೆಂಗೈತ್ರಿ ಒಟ್ಟ? ಹೆಂಗ ಅನಸ್ ನಿಮಗಿದೆ ಗಾಡಿ? ಫೀಲ್ ಮಾತ್ರ ಐತ್ರಿ ಗಾಡಿದಾಗ, ಯಾಕಂದ್ರ ಅರ್ಬನ್ ಹೈವೇ ಕ್ರೂಸರ್. ಸೊ ಫೀಲ್ ಅಂದ್ರೂ ಕೊಡಬೇಕದ. ನಮ್ಮ ಹುಡುಗರಿಗೆ ಫೀಲ್ ಕೊಡ್ಲಿಲ್ಲ ಅಂದ್ರೆ ಹೆಂಗ್? ಸ್ವಿಫ್ಟ್ ಅದಾವನ್ ನ್ಯಾನೋದಾವ ಆತಾನು, ನ್ಯಾನೋದವನ್ ಸ್ವಿಫ್ಟ್ ಅದಾವ. ಇಲ್ಲ ಸ್ವಿಫ್ಟ್ ಅನ್ನ ನ್ಯಾನೋನ್ ಜಕ್ಕೊಂಡು ಹೊಂಟಿತ್. ಅಣ್ಣ ಅಷ್ಟು ಜಗ್ಗಿ ಬಿಟ್ರ ನೀವು ಇದನ್ನ ಗಾಡಿ 1 ಲೀಟರ್ ಗುಳುಮ್ ಬಂದ್ಬಿಡ್ತೈತಿ. ಇಷ್ಟ ಯಾಕೆ ತಿರ್ಸಾಡತಾನ ನಂತರ ಇರ್ಬೋದು ನೀವು. ಮತ್ತೆ ನಿಮ್ಗೆ ರೈಡ್ ರಿವ್ಯೂ ತೋರಿಸ್ಬೇಕಂದ್ರೆ ಇಷ್ಟಂತರೂ ಜಂಗಲ್ದಾಗ ಬಂದೆ ನೋಡ್ರಿ, ಜಂಗಲ್. ಓಕೆ, ರಿವ್ಯೂ ಮಾಡಕ್ ಹೋಗಿ ಅಂತೂ ಇಂತೂ 1-2 ಲೀಟರ್ ಪೆಟ್ರೋಲ್ ಆವೇ ಆಗ್ಬಿಡುತ್ತೆ. ಆದ್ರೆ ಏನ್ ಮಾಡುದು, ಮಾಡಬೇಕಾಕೈತಿ. ಸೊ ಆದ್ರೆ ಅಡ್ಯಾಡಕ್ ಮತ್ತೂ ಬೇಸರ ಹಂಗಿಲ್ರಿ ಗಾಡಿ ಮೇಲೆ. ನೀವು ಪೆಟ್ರೋಲ್ ಹಾಕುದಂತೂ ಮುಗಿಯಂಗಿಲ್ಲ. ಆದ್ರೆ ಹಾರ್ಡ್ ಕೋಡ್ ರಿಯಾಲಿಟಿ ಅಂದ್ರೆ ನೀವು ಇದನ್ನ ಹೊಡೆದು ಬಿಡಂಗಿಲ್ಲ. ವೈಭವ ಹಂಗ್ ಕೊಡ್ತೈತಿ, ಮಜಾ ಸಿಕ್ಕಲ್ಲ ಅಲ್ರಿ ಮತ್ತೆ ಎಲ್ಲಾರು ಹೋಗುದು. ಆಹಾ, ಈ ಕಡೆಯಿಂದ ಹಾರಲ್ಲಿ ತಳ ಬಿದ್ದು ಬಿಟ್ರೆ ಸೀದಾ ಶಿವನ ಪಾದಕ್ಕೆ. ಹಿಂಗ ಹೊಡ್ಕೊಂತ ಹೋಗ್ಬೇಕು ಅನಸ್ತೈತ್ರಿ. ಆದ್ರೆ ಪೆಟ್ರೋಲ್ ಯಾರಾಕೋರ್ ಏನ್ ಮಾಡೋದು, ಬೇಜಾರಾಕೈತಿ. ಅಜ್ಜ ಮೊಬೈಲ್ ಸ್ಟ್ಯಾಂಡ್ ನೋಡತಾನ. ಏನಪ್ಪಾ ಇವ ಎದಿ ಮೇಲೆ ತಲೆ ಮೇಲೆ ಏನೋ ಹಾಕೊಂಡು ಹೊಂಟಾನಲ್ಲ ಅಂತ ಹೇಳಿ ದಂಗ್ ಆಗ್ಯಾನ ಅಜ್ಜ. ಸನ್ಸೆಟ್ ಆಗೋ ಟೈಮ್ ಆಗೈತಿ. ಸೊ ಅದಕ್ಕೆ ಈ ಕಡೆ ತೊಗೊಂಬಂದನ್ರಿ ಗಾಡಿ ಬೇಜಾರಾಗಿ. ಯಾರು ಕೂಡ ಮಾತಾಡಕ್ ಮನಸ್ಸಿಲ್ರಿ, ಅದಕ್ಕೆ ಗಾಡಿ ಕೂಡ ಮಾತಾಡತೀನಿ. ಗಾಡಿ ಹೆಂಗೈತ್ರಿಪ್ಪ? ವ್ಯೂ ಮಸ್ತ್ ಐತ್ಲಾ? ಹೆಂಗ ಅನ್ಸತ್ ನಿಮ್ಗೆ ವ್ಯೂ? ಸ್ಕೈ ವ್ಯೂ, ಹ್ಯಾವ್ ಅ ವ್ಯೂ. ವಿಡಿಯೋದಾಗ ಕ್ಲಾರಿಟಿ ಹೋಗ್ಬಿಡ್ತೈತ್ರಿ, ವ್ಯೂ ಮಾತ್ರ ಮಸ್ತ್ ಐತಿ. ಹಾಯ್ ಡಗೇಶ್, ವಾಟ್ಸಪ್ ಮ್ಯಾನ್? ಯಾಕೋ ಬೆನ್ ಹತ್ಲಿಲ್ಲ ರೀಪ್ಪ ನನ್. ಬೇಜಾರಾದಾಗ ಬೆನ್ ಹತ್ತನ್ರಿ ಹ್ಞೂ. ಸೈಡ್ ಪ್ಲೀಸ್ ಡಾಗೇಶ್.
ಡಾಗೇಶ್ ಏನ್ರಿ ಪೂರಾ ಬೆನ್ ಹತ್ಬಿಟ್ಟ. ಹೊತ್ತುಕೊಂಡ ಬೆಳೆದಿದ್ದೆ ನೋಡ್ರಿ ನಾ, ಜಸ್ಟ್ ಮಿಸ್. ಅಪ್ಪಾ ಬುಲೆಟ್ ಬಾಳ ಡಿಸ್ಅಡ್ವಾಂಟೇಜ್ ನೋಡ್ರಿಪ್ಪ ಇದು. ಎಲ್ಲರ ತಗೊಂಡ್ ಹೋಗಿರಿ ಸೌಂಡಿಗೆ, ಬುಲೆಟ್ ಇರ್ಲಿ ರಾಯಲ್ ಎನ್ಫೀಲ್ಡ್ ಯಾವ್ದ ಸೌಂಡ್ ಬರೋ ಗಾಡಿ ಇರ್ಲಿ, ಮತ್ತೆ ಯಾರಿಗೋ ಬೆನ್ ಹತ್ತ ಅನ್ಸತ್ ಪಾಪಲ್. ಏನ್ ನಾಯಿರಿಪ್ಪ ಅವ, ಕಂಟ್ರೋಲ್ದಾಗ ಇಡ್ಬೇಕಪ್ಪ. ನಾ ಇನ್ ಕಂಟ್ರೋಲ್ದಾಗ ಇಡಂಗಿಲ್ಲ. ಅವು ಮೊದ್ಲ ಕಂಟ್ರೋಲ್ ಒಳಗಿರಂಗಿಲ್ಲ, ಅದ್ರಾಗ ಇವ್ರ ನಂಗೆ ಇಷ್ಟು ಡೇಂಜರ್ ಬೆನ್ ಹತ್ತಂತಂದ್ರ ಅದ್ ನಾಯಿ, ಎರಡು ನಾಯಿ ಒಮ್ಮೆ ಬೆನ್ ಹತ್ತಿದ್ವು. ಲೆಗ್ಗಾಡ ಮೇಲೆ ಕಾಲ್ ಇಟ್ಕೊಂಡೆ ಸ್ಲೈಟ್ ಆಗಿ ಎಕ್ಸಿಲೇಟರ್ ಕೊಡ್ಕೊಂತ ಬಂದ್ಬಿಟ್ರಿ ನಾ. ಏನ್ ಮಾಡ್ಲಿ, ಇಲ್ಲಿಬ್ರು ಕುಂತಾರಪ್ಪ. ಡಾಗೇಶ್ ಸಿಟ್ಟು ಬಂದಿದ್ದಿತ್ತು ಇವಕ್ಕ, ಯಾಕ ನಿದ್ದೆ ಮಾಡತ್ತಾವ. ಇಲ್ಲಿಲ್ಲ ಅಂದ್ರ ನನ್ ಕತಿ ಮುಗಿಸ್ಬಿಡ್ತಿದ್ವಿ ಇವತ್ತವು. ಆದ್ರೂ ನೋಡ್ರಿ, ಯಾವಾಗಾರ ನಿಮ್ಗ್ ಡಾಗ್ ರೈಡ್ಸ್ ಮಾಡೋಬೇಕಾರ, ಎಲ್ಲರ ಓವರ್ ಸ್ಪೀಡ್ ನೀವು ಹೋಗ್ಬೇಕಾರ, ನಿಮ್ ಪೀಚಾ ಗೀಚಾ ಬಿದ್ರೆ, ನಿಮ್ ಹಿಂದ್ ಬಿದ್ರೆ ಅವಸರ ಮಾಡಕ್ ಹೋಗ್ಬೇಡ್ರಿ, ಪೇಶನ್ಸ್ಲೆ. ಬಾಳ ಮಂದಿ ನೋಡೇನಿ, ನಾಯಿ ಬೆನ್ನ ಹತ್ತಿದ್ಕೂಳೆ ಏಕ್ದಮ್ ಅಂಜಿ ಬಿಡ್ತಾರ್ರಿ. ಪೂರಾ ಏನ್ ಸತ್ತ ಬಿಟ್ಟೆಪ್ಪ ಅನ್ನೋರಂಗ್ ಮಾಡ್ದಾರ. ಇವತ್ ಲಾಗ್ ಮುಗಿಸ್ಕೊಂತ ಈವ್ನಿಂಗ್ ಆತ. ಏನೋ ಪೂಜಾ ಮಾಡತ್ತಾರ ಒಟ್ಟಿಲ್ಲಿ. ಓಹ್ ದೇವ್ರ ಪೂಜಾ. ಗಾಡಿ ಮೇಲೆ ಇರ್ಬೇಕಾರ ಹುಷಾರಾಗಿ ಇರ್ಬೇಕ್ರಿ, ಹೆಲ್ಮೆಟ್ ಹಾಕೋರಿ. 90% ಆಫ್ ದ ಪೀಪಲ್ ಹಾಕೋಣಂಗಿಲ್ಲ, ಎಲ್ಲಾರ್ಗು ಹಾಕೋ ನಾ ಹೇಳಂಗಿಲ್ಲ, ಆದ್ರೆ ಹಾಕೋಣಕ್ ಟ್ರೈ ಮಾಡ್ರಿ. ಹೆಲ್ಮೆಟ್ ಅಂತೂ ಮಸ್ಟ್ ಅನ್ಸ್ಬಿಡ್ರಿಪ್ಪ. ಹೆಲ್ಮೆಟ್ ಇಲ್ಲಾರ್ದ ಗಾಡಿ ಮಾತ್ರ ಓಡಿಸೋದಂಗ್ ನೋಡ್ರಿಪ್ಪ ಒಟ್ಟೆ. ಮಾರುತಿ 800 ಬರತೈತಿ ನೋಡ್ರಿ, ಇಲ್ಲಿ ವ್ಯೂ ಸಿಗುದ ಬಾಳ ಕಡಿಮೆ. ತರ ಗೋಲ್ಡನ್ ಏರಾ ಗಾಡಿ ಇದ್ದಂಗ್ರಿ ಅದು, ಮರೆಯಲಾಗದ ಮಾಣಿಕ್ಯ. ಇಷ್ಟಿತ್ ನೋಡ್ರಿ ಇದು ಗಾಡಿದೆ. ಒಟ್ಟೆ ನಂಗೆ ಹೀಟ್ ನೋಡೋಣ ತಡ್ರಿ, ಎಷ್ಟಾಗೈತಿ ಹೀಟ್. ಬಾಬಾ ಬೆಂಕಿ ಆಗೈತ್ರಿಪ್ಪ. ಆಮೇಲೆ ಥರ್ಡ್ ಗೇರ್ ಒಳಗೆ ನಿಮ್ಗೆ ಫುಲ್ ಡ್ರ್ಯಾಗ್ ಚಲೋ ಸಿಗ್ತೈತಿ, ಇಲ್ಲಂತಲ್ಲ. ಅದ್ರ ಪ್ರಾಬ್ಲಮ್ ಏನಂತ ಅಂದ್ರೆ, ಥರ್ಡ್ ಗೇರ್ ಫೋರ್ತ್ ಗೇರ್ ಒಳಗೆ ಹೆವಿ ಅಂದ್ರೆ ಹೆವಿ ಹಿಂಗಿಂಗ್ ಆದ್ಬಿಡ್ತೈತ್ರಿ ಗಾಡಿ, ಸಾಗಾಡ್ಬಿಡ್ತೈತಿ. ಸೊ ಅವಾಗ ನೀವು ಕಂಟ್ರೋಲ್ ಮಾಡೋದ ಸ್ವಲ್ಪ ಹುಷಾರಾಗಿ ಮಾಡ್ಬೇಕು. ಹಿಂದಿನ ಟೈರ್ ಒಂದು ಸೌದ್ ಬಿಟ್ಟೈತ್ರಿಪ್ಪ, ಇದ್ರದ್ದು ಚೇಂಜ್ ಮಾಡ್ಬೇಕು ಟೈರ್. ಚೇಂಜ್ ಮಾಡೋಣ ರೊಕ್ಕ ಬಂದಾಗ. ಅಲ್ಲಿ ಮಟ್ಟ ಅಂತೂ ಏನ್ ಮಾಡಂಗಿಲ್ಲ ಈಗ ಸದ್ಯ. ಆಮೇಲೆ ಇದು ಎಕ್ಸಸ್ ಸೀಟ್ ಆದ್ಮೇಲೆ ಸ್ವಲ್ಪ ತನ ಇದಕ್ಕೆ ರೆಸ್ಟ್ ಅಂತೂ ಕೊಡಬೇಕು ನೀವು. ರೆಸ್ಟ್ ಇಲ್ಲ ಅಂತಂದ್ರೆ ನಡೆಯಂಗಿಲ್ಲ ಗಾಡಿಗೆ, ಭಾಳ ಅಂದ್ರೆ ಭಾಳ ಹೀಟ್ ಆಕೈತಿ ಗಾಡಿ. ಸೊ ಇಷ್ಟಿದ್ ನೋಡ್ರಿ ಗಾಯ್ಸ್ ಇವತ್ತಿನ ರಿವ್ಯೂ. ಮತ್ತೆ ಯಾವ್ದಾರ ಗಾಡಿದ್ ನೀವು ರಿವ್ಯೂ ಎಕ್ಸ್ಪೆಕ್ಟ್ ಮಾಡತ್ತಿದ್ರೆ, ಬೇಕಾದ ಗಾಡಿ ಇರ್ಬೋದು, ಬೇಕಾದಂದ್ರೆ ಮತ್ತೆ ಯಾವ್ದು ಬೇಕಾದಲ್ಲ ನೋಡ್ರಿ, ನಿಮ್ದು ಯಾವ ಗಾಡಿ ರಿವ್ಯೂ ಮಾಡ್ಬೇಕು ಅನಿಸುತ್ತೆ ಆ ಗಾಡಿ ರಿವ್ಯೂ ಮಾಡ್ತೇನೆ. ಸೊ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಗಾಡಿ ಯಾವ್ದು ರಿವ್ಯೂ ಮಾಡ್ಬೇಕಂತೇಳಿ. ಟಿಲ್ ದೆನ್ ಗಾಯ್ಸ್, ಟೇಕ್ ಕೇರ್, ಗುಡ್ ಬೈ.